ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರಧಾನಿ ನರೇಂದ್ರ ಮೋದಿಯವರು ಕಳೆದ 2-3 ದಿನಗಳ ಹಿಂದೆ ಒಂದು ಸಂದೇಶವನ್ನು ಜನರಿಗೆ ಸಾರುವಂಥ ಕೆಲಸವನ್ನು ಮಾಡ್ತಾರೆ. ಅಡುಗೆ ಎಣ್ಣೆಯನ್ನು ಕಡಿಮೆ ಬಳಸಿ ಸಾರ್ವಜನಿಕ ಸೇವೆ, ಸಾರಿಗೆ ಸೇವೆಯನ್ನು ಏನಿದೆಯೋ ಬಸ್ಗಳನ್ನು ಬಳಸ್ಕೊಂಡು ನೀವು ಸಾರ್ವಜನಿಕ ಸೇವೆಯನ್ನು ಉಪಯೋಗಿಸ್ಕೊಳ್ಳಿ. ಜೊತೆಗೆ 1 ವರ್ಷ ಚಿನ್ನಾಭರಣವನ್ನು ಮಹಿಳೆಯರು ಖರೀದಿಸಬೇಡಿ ಎನ್ನುವಂಥ ಸಂದೇಶ ಸೇರಿದಂತೆ ನಾನಾ ಸಂದೇಶಗಳನ್ನು ಜನರಿಗೆ ಒಳ್ಳೆಯದಾಗುವಂತಹ ನಿಟ್ಟಿನಲ್ಲಿ ಅವರು ಸಂದೇಶವನ್ನು ಕೊಟ್ಟಿರುವಂಥದ್ದು. ಈ ಒಂದು ವಿಚಾರವಾಗಿ ವ್ಯಾಪಕವಾಗಿ ಈ ಒಂದು ಸಂದೇಶ ಪರ ವಿರೋಧಗಳ ನಡುವೆ ಚರ್ಚೆ ಆಗ್ತಾ ಇದೆ. ಈ ಒಂದು ಕಾರಣವನ್ನೇ ಇಟ್ಕೊಂಡು ಬೆಂಗಳೂರು ಜನರು ಪ್ರಧಾನಿ ನರೇಂದ್ರ ಮೋದಿಯವರು ಸಾರಿರುವಂಥ ಈ ಸಂದೇಶವನ್ನು ಯಾವ ರೀತಿ ಒಂದು ರೆಸ್ಪಾಂಡ್ ಮಾಡ್ತಾರೆ, ಜನರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಅದೇ ಒಂದು ಪ್ರಶ್ನೆನ ಜನರ ನಡುವೆ ನಾನು ಕೂಡ ಇವತ್ತು ಕೇಳ್ತಾ ಹೋಗ್ತೇನೆ. ಜನ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಮೊನ್ನೆ ಹೈದರಾಬಾದಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಈ ವರ್ಷ 1 ವರ್ಷ ಚಿನ್ನವನ್ನು ಕಡಿಮೆ ಮಾಡಿ ಖರೀದಿ ಮಾಡ್ತಕ್ಕಂಥದ್ದು, ಒಂದು ಮಿತವಾಗಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಡೀಸೆಲ್ ಪೆಟ್ರೋಲ್ನ ಬಳಕೆ ಮಾಡಿ ಅಂತ ದೇಶದ ಜನರಿಗೆ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ, ಮನವಿ ಅಂತಲೂ ನಾವು ಪರಿಗಣಿಸ್ಬೋದು. ಅವರು ಹೇಳಿರ್ತಕ್ಕಂಥ ಹೇಳಿಕೆ ಒಂದು ರೀತಿಲಿ ಇಡೀ ನಮ್ಮ ಭಾರತೀಯರಿಗೆ ಒಂದು ಉತ್ತಮವಾದ ಒಂದು ಆದರ್ಶ ಅಥವಾ ದೇಶದ ಒಂದು ಆರ್ಥಿಕ ಪರಿಸ್ಥಿತಿ ಒಂದು ಸುಧಾರಿಸಲಿಕ್ಕಾಗಿ ಮತ್ತು ಈ ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಶಿಸ್ತುಬದ್ಧವಾಗಿ ಕೊಂಡೊಯ್ಯೋದಕ್ಕೆ ಹೇಳಿರ್ಬೋದು ಅಂತ ನಾವು ಪರಿಗಣಿಸ್ಬೋದು. ಯಾಕೆಂದರೆ ಇದೇ ಹೇಳಿಕೆಯನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು 1967 5ನೇ ತಾರೀಕು 6ನೇ ತಿಂಗಳಲ್ಲಿ ಹಿಂದೂ ಪೇಪರಲ್ಲಿ ಬಂದಿದೆ. ಅವರು ಆ ರೀತಿಲಿ, ಯಾಕಂದರೆ ದೇಶದ ಒಂದು ಆರ್ಥಿಕ ಪರಿಸ್ಥಿತಿ ಚಿನ್ನದ ಮೇಲೆ ನಿಂತಿರುತ್ತೆ. ಚಿನ್ನ ಎಷ್ಟು ನಾವು ಸಂಗ್ರಹ ಮಾಡಿ ದೇಶದ ಒಂದು ಖಜಾನೆಯಲ್ಲಿರುತ್ತೋ ಆಗ ಈ ದೇಶದ ಒಂದು ಆರ್ಥಿಕ ಸ್ಥಿತಿ ಉತ್ತಮದಲ್ಲಿದೆ ಅಂತ ನಾವು ಪರಿಗಣಿಸ್ಬೋದು. ಯಾಕೆಂದರೆ ಚಿನ್ನನೇ ವಿದೇಶದ ವಿನಿಮಯ. ಆದ್ದರಿಂದ ಇನ್ನೊಂದು ನಾವು ವಿಶ್ಲೇಷಣೆ ಮಾಡಿದಾಗ ಜನರು ಬೇಕಾಬಿಟ್ಟು ಡೀಸೆಲು, ಪೆಟ್ರೋಲು, ಗ್ಯಾಸನ್ನು ಬಳಕೆ ಮಾಡ್ತಿದ್ದಾರೆ. ಇದರಿಂದ ಏನಾಗ್ತಿದೆ, ಅವರ ಒಂದು ವೈಯಕ್ತಿಕವಾಗಿ ಆರ್ಥಿಕ ಹೊರೆಗೆ ತುತ್ತಾಗ್ತಾ ಇದ್ದಾರೆ. ಇದನ್ನು ಕಡಿಮೆ ಮಾಡೋ ಒಂದು ಉದ್ದೇಶದಿಂದ, ಜೊತೆಗೆ ನೋಡಿ ನಾವು ಎಷ್ಟು ಮಿತವಾಗಿ ಬಳಸ್ತೀವಿ ಅದು ನಮಗೆ ಲಾಭ. ಯಾಕೆಂದರೆ ಈಗ ನಾವು ಪಶ್ಚಿಮ ಏಷ್ಯಾದಲ್ಲಿ, ಅರಬ್ ಕಂಟ್ರೀಸಲ್ಲಿ, ಇರಾನಲ್ಲಿ ನಡೀತಕ್ಕಂಥ ನಿಮಗೆ ಯುದ್ಧದ ಒಂದು ವಾತಾವರಣ ತಿಳಿ ಆಗಿಲ್ಲ. ಯಾಕೆಂದರೆ ಅಮೇರಿಕಾದ ಟ್ರಂಪ್ ವ್ಯಾವಹಾರಿಕವಾಗಿ ಅವನು ಲಾಭದ ದೃಷ್ಟಿಯಿಂದ ಅನೇಕ ಹುಚ್ಚು ಕ್ರಮಗಳನ್ನ ಕೈಗೊಳ್ತಿದ್ದಾನೆ. ಆದ್ದರಿಂದ ಅದರ ಎಫೆಕ್ಟು ಇಡೀ ವಿಶ್ವಕ್ಕೆ ವ್ಯಾಪಿಸ್ತಾ ಇದೆ. ಇಲ್ಲಿವರೆಗೂ ನಮ್ಮ ಭಾರತದಲ್ಲಿ ಡೀಸೆಲ್ ಪೆಟ್ರೋಲ್ ಇನ್ನೂ ಜಾಸ್ತಿ ಮಾಡಿಲ್ಲ. ಯಾಕೆಂದರೆ ಇರ್ತಕ್ಕಂಥದ್ದು ಒಂದು ಒಂದು ನೀತಿ, ವಿದೇಶಾಂಗ ನೀತಿಯಿಂದ ನಾವು ಇಲ್ಲಿವರೆಗೂ ಮುಂದುವರ್ಸ್ಕೊಂಡು ಬರ್ತಿದ್ದೀವಿ. ನಾಳೆ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಜಾಸ್ತಿ ಆದರೂ ಆಗ್ಬೋದು, ಆಗದೇ ಇರ್ಬೋದು. ಯಾಕೆಂದರೆ ಯುದ್ಧ ಅನ್ನೋದು ಒಂದು ಕೊನೆಗಾಣಬೇಕು. ಅದು ಕೊನೆಗಾಣ್ತಕ್ಕಂಥ ಸಿಚುವೇಶನ್ ಇನ್ನೂ ಕ್ರಿಯೇಟ್ ಆಗಿಲ್ಲ. ಇನ್ನು ಮತ್ತೆ ವ್ಯಾಪಿಸಬಹುದು. ಮತ್ತು ನಮ್ಮ ದೇಶದ ಆರ್ಥಿಕ ಸ್ಥಿತಿ ಉತ್ತಮವಾಗಿ ಇದೆ. ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಆ ಮುನ್ನೆಚ್ಚರಿಕೆ ಆಗಿ ಮೋದಿಯವರು ಹೇಳಿರ್ಬೋದು ಅಂತ ಒಂದು ನನ್ನ ಅನಿಸಿಕೆ. ಇದು ನಾವು ವೈಯಕ್ತಿಕವಾಗಿ ತಗೊಂಡಾಗ, ಯಾಕೆಂದರೆ ಚಿನ್ನನೂ ಹೇಳಿದ್ದಾರೆ 1 ವರ್ಷ ಕೊಂಡ್ಕೊಳ್ಬೇಡಿ. ಈಗ 1 ಗ್ರಾಮು 17,000 18,000 ಆಗ್ತಿದೆ. ಯಾಕೆಂದರೆ 2 ರೀತಿ, ಒಂದು ಕರ್ನಾಟಕದ ಒಂದು GST ಜೊತೆ ಕೇಂದ್ರದ ಒಂದು GST 2 ಸೇರಿ ಈ ಚಿನ್ನ ಮಾರಾಟ ಮಾಡ್ತಕ್ಕಂಥವ್ರು ನಮಗೆ ಹೊರೆ ಮಾಡ್ತಿದ್ದಾರೆ. ಆದ್ದರಿಂದ ನಾವು ಚಿನ್ನ ತಗೊಂಡು ಏನಾಗಬೇಕು, ಯಾಕೆಂದರೆ ಇವಾಗ ಸಣ್ಣದು ಒಂದು ಉಂಗುರ ಚೈನ್ ಹಾಕ್ಕೊಂಡೋದ್ರು ಎಲ್ಲಂದ್ರಲ್ಲಿ ಕಳ್ತನ ಆಗ್ತಿದೆ. ಅದು ತಪ್ಪಿಸ್ಕೊಳ್ತಕ್ಕಂಥ ಒಂದು ಉದ್ದೇಶ ಚಿನ್ನ ಇಟ್ಕೊಂಡು ಅದರಿಂದ ನಾವೇನು ಲಾಭ ಪಡಿಬೇಕಾಗಿಲ್ಲ. ಚಿನ್ನ ಬದಲು ಭೂಮಿ ಕೊಂಡ್ಕೊಂಡ್ರೆ ನಮ್ಮ ವೈಯಕ್ತಿಕವಾಗಿ ಆರ್ಥಿಕ ಪರಿಸ್ಥಿತಿ ಸಹ ಸುಧಾರಿಸುತ್ತೆ. ಇದು ಒಂದು ಒಳ್ಳೆ ಉತ್ತಮ ನಿರ್ದೇಶನ ಅಲ್ವೇ? ಇಲ್ಲಾರ್ದಿದ್ದಕ್ಕೆ ಇರುವೆ ಯಾಕೆ ಬಿಟ್ಕೊಳ್ಬೇಕು? ಯಾಕೆಂದರೆ ದಿನನಿತ್ಯದ
ಬಳಸ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳು ದಿನನಿತ್ಯ ಜೀವನ ಮಾಡೋದೇ ಕಷ್ಟವಾಗಿರುವಾಗ ಈ ರೀತಿಯ ಹೇಳಿಕೆ ನಮಗೊಂದು ರೀತಿ ಉಸಿರಾಡೋದಕ್ಕೆ ಸಾಧ್ಯ ಅಂತ ನನ್ನ ಒಂದು ಭಾವನೆ. ಖಂಡಿತವಾಗಿ, ಯಾಕಂದರೆ ಪ್ರತಿನಿತ್ಯ ನಾವು ಅನುಭವಿಸ್ತಕ್ಕಂಥ ನೋವುಗಳಲ್ವ ಸ್ವಾಮಿ, ನೋವೆಲ್ಲೇ ಇದ್ದೀವಿ. ದಿನನಿತ್ಯ ನಾವು ಎಲ್ಲಿಂದ ತರೋಣ ದುಡ್ಡು ಸಂಪಾದನೆ ಮಾಡೋದು ಬಹಳ ಕಷ್ಟ. ಕಡಿಮೆ ಆದಾಯ ಇದೆ, ವೆಚ್ಚ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಯಾಕಂದರೆ ಸರ್ಕಾರಗಳು ಚುನಾವಣೆಯಲ್ಲಿ ಗೆಲ್ಲೋದಕ್ಕೋಸ್ಕರ ಸುಮ್ಮನೆ ಪೊಳ್ಳು ಭರವಸೆ ಕೊಟ್ಟು ಎಲ್ಲ ಫ್ರೀ ಕೊಡ್ತೀನಿ ಅಂತ. ಫ್ರೀ ಎಲ್ಲಿಂದ ಬರುತ್ತೆ? ನಾವು ಕೊಡ್ತಕ್ಕಂಥ ನಮ್ಮ ತೆರಿಗೆ ಹಣ ಅದು ಈ ರೀತಿ ಪೋಲಾಗ್ತಾ ಇದೆ. ಆ ಪೋಲನ್ನು ತಡೆಗಟ್ಟಬೇಕು. ನಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಬೇಕಂದ್ರೆ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಸರಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ಮೊನ್ನೆ ಮೋದಿ ಅವರು ಕೂಡ ಒಂದು ಸಂದೇಶ ಕೊಟ್ಟಿದ್ದಾರೆ, ಪೆಟ್ರೋಲ್ ಬಳಸಬೇಡಿ, ಎಣ್ಣೆ ಇನ್ನೊಂದು ಮೊದಲು ಬಳಸಬೇಡಿ, ಚಿನ್ನ ತೆಗೆದುಕೊಳ್ಬೇಡಿ ಅನ್ನುವಂತ ಸಂದೇಶ ಕೊಡ್ತಾ ಇದೆ. ಅಂದ್ರೆ ಇನ್ ಫ್ಯೂಚರ್ ನಮ್ಮ ಜನರಿಗೆ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಇನ್ನ ತುಂಬಾ ಕಷ್ಟ ಆಗುತ್ತೆ. ಮತ್ತೆ 60 ರೂಪಾಯಿ ಇತ್ತು ಗ್ಯಾಸು, ಇವಾಗ 120 ರೂಪಾಯಿ 130 ರೂಪಾಯಿ ಆಗಿದೆ. ಒಂದೊಂದು ಗ್ಯಾಸ್ ಬಂಕ್ ಅಲ್ಲಿ ಮಾತಾಡ್ಕೊಂಡಿದ್ರೆ ಏನೋ ಗೊತ್ತಿಲ್ಲ, 100 ರೂಪಾಯಿ ಇದೆ ಒಂದ್ ಗ್ಯಾಸ್ ಬಂಕ್ ಅಲ್ಲಿ, ಒಂದೊಂದ್ ಕಡೆ 120 ರೂಪಾಯಿ ಇದೆ. ಮುಂದಿನ ಜನಗಳ ದಿನ ಜಾಸ್ತಿ ಆಗ್ಬೋದು, ಪೆಟ್ರೋಲ್ ಡೀಸೆಲ್ ಇನ್ನ ಜಾಸ್ತಿ ಆಗ್ಬೋದು. ಆ ತರ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯ್ತು ಅಂದ್ರೆ ಎಲ್ಲಾ ಬಳಕೆ ಏನೇನ್ ಮಾಡ್ತಾರೆ ಎಲ್ಲಾನು ಜಾಸ್ತಿ ಆಗುತ್ತೆ. ಮತ್ತೆ ಪ್ರಧಾನಿ ಅವರು ಸಂದೇಶ ಕೊಡ್ತಾರೆ ಅಂತಂದ್ರೆ ಜನರಿಗೆ ಒಳ್ಳೇದ ಕೆಟ್ಟದಕ್ಕ ಅಂತ, ಅವ್ರ ಕೈಲಿ ಏನು ಆಗ್ತಾ ಇಲ್ಲ ಅಂತ ಅಲ್ಲೇ ಅರ್ಥ. ಅವ್ರ ಕೈಲಿ ಏನೋ ಆದ್ರೆ ಅವ್ರು ಮಾಡ್ಬೋದು, ಆಗಿಲ್ಲ ಅಂದ್ರೆ ಸಂದೇಶನ ಕೊಡಕ್ಕಾಗೋದು. ಅವ್ರ ಕೈಲಿ ಇನ್ನೇನ್ ಮಾಡಕ್ಕಾಗುತ್ತೆ? ಅಂದ್ರೆ ಈಗ ಪೆಟ್ರೋಲ್ ಡೀಸೆಲ್ ಕೂಡ ಸಿಗ್ತಲ್ಲ ಅನ್ನುವಂಥದ್ದಿದೆ. ಇಷ್ಟ ದಿನ ಮುಂದೆ ಸಿಗದೆ ಇರ್ಬೋದು, ಹಂಗೂ ಆಗ್ಬೋದು. ಇನ್ನ ಸಿಗ್ದೇನೆ ಇರ್ಬೋದು. ನನ್ಗೂ ಅದೇ ಅನಿಸಿಕೆ ಆಗ್ತಿದೆ. ಪೆಟ್ರೋಲ್ ಡೀಸೆಲ್ ರೈಟ್ ಜಾಸ್ತಿ ಆಗುತ್ತೆ ಅನ್ಕೋತೀನಿ. ಕೆಲವೊಂದು ಪ್ರೈವೇಟ್ ಬಂಕ್ಗಳಲ್ಲಿ ಪೆಟ್ರೋಲ್ ಕೂಡ ಜಾಸ್ತಿ ಆಗಿದೆ, 5 ರೂಪಾಯಿ 6 ಆಗಿದೆ. ಎಲ್ಲಾ ಕಡೆ ರೇಟ್ ಜಾಸ್ತಿ ಆಗಿದೆ. ಅವ್ರ ಇಷ್ಟ ಬಂದಂಗ್ ಮಾರ್ಕತಾ ಇದ್ದಾರೆ. ಅದೆಲ್ಲ ಸರ್ಕಾರದ ಕಿಮನ ಅವರು ಎಲ್ಲ ಇದಿರುತ್ತೆ. ಅವ್ರಿಗೂ ನಿಭಾಯಿಸ್ಲಿಕ್ಕೆ ಆಗ್ತಿಲ್ವಾ ಅಂತ ಭಾರತ ದೇಶದ ಜನರನ್ನ ಅಂತ, ಅಂದ್ರೆ ಸಮಸ್ಯೆಗಳನ್ನ ಬಗೆಹರಿಸ್ಲಿಕ್ಕೆ ಆಗ್ತಿಲ್ಲ ಅಂತ. ಅಲ್ಲಿ ಸೆಂಟ್ರಲ್ ಬೇರೆ ಆದ ಗೌರ್ಮೆಂಟ್ ಇದೆ, ಸ್ಟೇಟ್ ಗೌರ್ಮೆಂಟ್ ಬೇರೆ ಆದಿದೆ. ಅವ್ರವ್ರ ಮಾತುಕತೆ ಹೆಂಗಿರುತ್ತೋ ನಮಗೂ ಗೊತ್ತಾಗಲ್ಲ ಸರ್. ಅವರೆಲ್ಲ ಒಳಗಡೆ ಚೆನ್ನಾಗಿರ್ತಾರೆ, ಜನದ ಮೇಲೆ ಇದ್ ಮಾಡ್ತಾರೆ ಅಷ್ಟೇ. ಗ್ಯಾಸ್ LPG ಎಲ್ಲ ಪರಿಸ್ಥಿತಿ ಹೇಗಿದೆ? ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿತ್ತು. ಇವಾಗ ಸ್ವಲ್ಪ ಕಡೆ ಸಿಗ್ತಾ ಇದೆ. ಮುಂದಿನ ದಿನದಲ್ಲಿ ಸಿಗ್ದೇನೆ ಇರ್ಬೋದು, ಹೇಳಕ್ ಆಗೋದಿಲ್ಲ. ಅದು ಮುಂದಿನ ದಿನ ತುಂಬಾ ಕಷ್ಟ ಆಗುತ್ತೆ ನಂಗೆ ಗೊತ್ತಿರೋ ತರ. ಸಿಗ್ದೇನೆ ಇರ್ಬೋದು. ಆಮೇಲೆ ಹೆಣ್ಮಕ್ಳಿಗೆ ಒಡವೆಯನ್ನ 1 ವರ್ಷ ಖರೀದಿ ಮಾಡಬೇಡಿ ಅಂತ ಹೇಳಿದಾರಂತೆ. ಏನ್ ರೀಸನ್ ಇರ್ಬೋದು ಅಂತ ಹೇಳಿ? ಯಾರು ಏನ್ ಹೇಳಿದ್ರೆ ಸರ್, ದುಡ್ಡಿರೋರು ತಗೋತಾನೆ ಇರ್ತಾರೆ, ದುಡ್ಡು ಇಲ್ದಿರೋರು ಕಷ್ಟ ಬೀಳ್ತಾನೆ ಇರ್ತಾರೆ. ಹಂಗಂತ ಮೋದಿ ತಗೊಳ್ದೆ ಇರ್ತಾರ, ಸಿದ್ದರಾಮಯ್ಯ ತಗೊಳ್ದೆ ಇರ್ತಾರ, ಎಲ್ಲ ತಗೊಂಡೇ ತಗೋತಾರೆ. ದುಡ್ಡು ಇಲ್ದಿರೋರು ನಮ್ ಕೈಲಂತೂ ಆಗೋದಿಲ್ಲ ಬಿಡಿ. ಒಂದು ಗ್ರಾಮ್ ಬಂದು 16,000 ರೂಪಾಯಿ ಮುಟ್ತಾ ಇದೆ ಇವಾಗ. ತುಂಬಾ ಕಷ್ಟ ಇದೆ. ಬೆಂಗಳೂರಿನಲ್ಲಿ ಆಟೋ ಚಾಲಕರ ದುಡಿಮೆ ಹೇಗಿದೆ? ತುಂಬಾ ಕಷ್ಟ ಇದೆ ಸರ್. ಇವಾಗಂತೂ ತುಂಬಾ ಕಷ್ಟ ಇದೆ. ಬಾಡಿಗೆ ಇಲ್ಲ. ಅದ್ರಲ್ಲಿ ಈ ತರ ಕಮರ್ಷಿಯಲ್ ಇದು ಕಾರ್ಪೊರೇಟ್ ಒಳ್ಳೊಳ್ಳೆ ಕಂಪ್ನಿಗಳು ಆಪ್ಗಳೆಲ್ಲ ಬಂದು ಬೈಕ್ ಎಲ್ಲ ಚಾಲನೆ ಮಾಡಿ ತುಂಬಾ ಕಷ್ಟ ಆಗ್ತಾ ಇದೆ ಇವಾಗೆಲ್ಲ. ಅವ್ರೇನಿಲ್ಲ ಸರ್, AC ಮನೆ AC ರೂಮಲ್ಲಿ ಇಡ್ತಾರೆ. ಅವ್ರ ಹೆಂಡತಿ ಮಕ್ಳಿಗೆಲ್ಲ ದುಡ್ಡು ಮಾಡ್ಕೋತಾರೆ, ಅವ್ರ ಮೊಮ್ಮಕ್ಳಿಗೆ ದುಡ್ಡು ಮಾಡ್ಕೋತಾರೆ. ನಾವ್ ಹಿಂಗೆ ದುಡಿತಾ ಇರ್ಬೇಕು, ಕಷ್ಟ ಬೀಳ್ತಾನೆ ಇರ್ಬೇಕು. ಇದೇ ನಮಗೆ ಅಷ್ಟೇನೆ. ಏನಿಲ್ಲ, ಎಲ್ಲ ಆದ್ರೂನು ಒಂದ್ 500 ರೂಪಾಯಿ ಉಳಿಸ್ರೆ ಜಾಸ್ತಿ ಸರ್. ಅದನ್ನು ತುಂಬಾ ಕಷ್ಟ. ಬೆಳಗ್ಗೆ ಮನೇಲಿ ಏನ್ ಸರ್, ಮಕ್ಳು ಇನ್ನೇನು ರೋಡಿ ಕಳ್ಸಕ್ಕಾಗುತ್ತಾ? ಅವರು ನಾವ್ ದುಡಿಲೇಬೇಕು ಸರ್. ದುಡಿದ್ರೇನೆ ಎಲ್ಲಾರ್ಗು ಮರ್ಯಾದೆ. ಇಲ್ಲ ಮನೇಲಿ ತಂದೆ ತಾಯಿ ಎಲ್ಲ ಚೆನ್ನಾಗಿ ನೋಡ್ಕೋತ, ಅದ್ರಲ್ಲಿ ಏನಿಲ್ಲ. ನಾವ್ ದುಡಿದ್ರು ಮಕ್ಳೇ, ದುಡಿದ್ರೆ ಮಕ್ಳೇ. ಅರೆ ಈ ಕಾಲದಲ್ಲಿ ದುಡಿಲೇಬೇಕು, ದುಡಿದ್ರೆ ಸ್ವಲ್ಪ ಒಳ್ಳೇದು ಎಲ್ಲಾರ್ಗು. ಜೀವನ ಬರ್ಬೋದು. ಅದಂತೂ ಏನು ಉಳ್ಸಕ್ಕಾಗಲ್ಲ ಈ ಕಾಲದಲ್ಲಿ. ಬಡವ್ರ ಮಕ್ಳು ಏನು ಉಳ್ಸಕ್ಕಾಗಲ್ಲ. ಶ್ರೀಮಂತರು ಬೇಕಾರೆ ಅವ್ರ ಮಕ್ಳನ್ನ ಉಳಿಸ್ಕೊಬಹುದು ಅಷ್ಟೇ. ಗ್ಯಾಸ್ ಬೆಲೆ ಮಾಮೂಲಿ ರೇಟ್ ಆಗಿದೆ, ಅದು ಕಮ್ಮಿ ಆಗಿಲ್ಲ. ಅದರಲ್ಲೇ ಇರೋದು ಗ್ಯಾಸ್ ಕಮ್ಮಿ ಆಗಿಲ್ಲ. ಆದ್ರೆ ಮುಂಚಿನಕ್ಕಿಂತ ಇವಾಗ ಸ್ವಲ್ಪ ಕಷ್ಟನೇ ಆಕ್ಚುಲಿ. ಯಾಕಂದ್ರೆ ಮುಂಚೆ ಅಂದ್ರೆ 60 ರೂಪಾಯಿ 65 ರೂಪಾಯಿ ಇತ್ತು. ಅವಾಗ ಹೆಂಗೋ ನಡೀತಾ ಇತ್ತು ಜೀವನ. ಇವಾಗ ಭಾರಿ ಕಷ್ಟ. ಆದ್ರೆ ಏನು ಅಂದ್ರೆ ಖಾಲಿ ಸುತ್ತಕ್ಕಾಗಲ್ಲ. ಅಲ್ಲಿ ಇಲ್ಲಿ ನಿಂತಲ್ಲೇ ನಿಂತಿರ್ಬೇಕು. ಬಾಡಿಗೆ ಯಾವ್ದಾರು ಬಂದ್ರೆ ಹೋಗ್ಬೇಕು. ಅದ್ರಲ್ಲಿ ಒಳ್ಳೆ ಕಸ್ಟಮರ್ ಆದ್ರೆ ಒಂದು 20-30 ರೂಪಾಯಿ ಜಾಸ್ತಿ ಕೊಡ್ತಾರೆ. ಬೇರೆಯವ್ರು ಎಲ್ಲ ಕೊಡಲ್ಲ. ಎಷ್ಟು ನಡೀತದೆ ಅಷ್ಟೇ ಕೊಡ್ತಾರೆ, ಮೀಟರ್ ಅಷ್ಟೇ. ಅದರಿಂದ ಕಷ್ಟನೇ. ಮುಂದೆ ಇವಾಗ ಅವ್ರು ಕಮ್ಮಿ ಮಾಡ್ತೀನಿ ಅಂತ ಅನ್ನೋದೆಲ್ಲ ಸುಳ್ಳು. ಆಕ್ಚುಲಿ 1 ಟೈಮ್ ಮಾಡಿದ್ರೆ ಮುಗೀತು ಅಷ್ಟೇ. ಲಾಸ್ಟ್ ಟೈಮ್ ಎಲ್ಲ ಅದೇ ತರ. ನಮ್ಗಳ ಜೀವನ ನಾವು ಕೆಡ್ಸ್ಕೊಂಡ್ವಾ ಸರ್ಕಾರ ಕೆಡ್ಸ್ತಾ?
ಜೀವನ ಯಾರು ಕೆಡ್ಸಿ ಯಾರು ಅಂತ ಹೇಳಕ್ಕಾಗಲ್ಲ. ಈ ಬೆಟ್ಟು ನಾವು ತೋರಿಸ್ತದೆ, ಹಿಂದೆ ಒಂದು ಬೆಟ್ಟು ಹಿಂದೆ ತೋರಿಸ್ತಾ ಇರ್ತದೆ. ಆದ್ರೆ ನಮ್ ಬುದ್ಧಿ ನಮ್ ಕೈಲಿ ಇರ್ಬೇಕಷ್ಟೇ, ಇನ್ನೇನಿಲ್ಲ. ನಾವು ಅವಾಗ ಅವಾಗನೂ ಅದೇ ದುಡಿತಾ ಇದ್ರು, ಇವಾಗನೂ ಅದೇ ದುಡಿತಾ ಇದ್ದಾರೆ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಮೊನ್ನೆ ಮೋದಿ ಅವರು ಸಂದೇಶ ಕೊಡೋದು ಮೇ ಬಿ ನಿಮ್ಗೆ ಗೊತ್ತಿರುತ್ತೆ, ಚಿನ್ನ ಖರೀದಿಸಬೇಡಿ, ಮೋದಿ ಸಾರ್ವಜನಿಕ ಸೇವೆಯನ್ನ ಮೋದಿ ಎಲ್ಲ ಹೇಳಿದ್ದಾರೆ ಅಂದ್ರೆ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಆದ್ರೆ ಮೋದಿ ತರ ನಡ್ಕೊಳಕ್ ಆಗಲ್ವೇ ನಮ್ ಕೈಲಿ? ಇವಾಗ ಎಣ್ಣೆ ಇಲ್ಲದೆ ಬಜ್ಜಿ ಮಾಡಕ್ ಆಗ್ತದಾ? ಆಗಲ್ಲ ಅಲ್ವಾ? ಎಣ್ಣೆ ಬೇಕೇ ಬೇಕು. ಇಷ್ಟಾದ್ರೆ ಹಾಕ್ಲೇಬೇಕು. ಅವ್ರು ಹೇಳಿದ ಅರ್ಥ ಏನು ಅಂದ್ರೆ, ನೀವು ಜಾಸ್ತಿ ಯೂಸ್ ಮಾಡೋದನ್ನ ಕಮ್ಮಿ ಯೂಸ್ ಮಾಡಿ ಅಂತ ಅವ್ರು ಆ ತರ ಹೇಳಿರೋದು. ಎಲೆಕ್ಟ್ರಿಕ್ ಗಾಡಿ ತಗೊಳ್ಳಿ ಅಂತಾರೆ. ಎಲ್ಲರಿಗೂ ದುಡ್ಡು ಇದೆಯಾ? ಯಾರ ಹತ್ರ ದುಡ್ಡಿಲ್ಲ ಅಲ್ವಾ? ಎಲೆಕ್ಟ್ರಿಕ್ ಗಾಡಿ ಇವಾಗ ಎಲ್ಲರೂ ಹಾಕೋಬೇಕು ಅಂತ ಅಂದ್ರೆ ದುಡ್ಡು ಬೇಕು. ದುಡ್ಡು ಯಾರು ಮೋದಿ ಕೊಡ್ತಾರ? ಕೊಡಲ್ಲ. ಅವಂತ ಏನಾದ್ರು ಆಸ್ತಿ ಇದ್ರೆ ಕೊಡ್ತಾರೆ, ಆಸ್ತಿ ಇಲ್ಲದ್ರೆ ಏನು ಕೊಡೋದಿಲ್ಲ. ಅವ್ನಿಗೆ ಬರೆಗೈಲಿಂದ್ರೆ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಸ್ವಂತ ಫ್ರೆಂಡ್ಸ್ಗಳೇ ಎಲ್ಲ. ಚಿನ್ನ ಖರೀದಿಸಬೇಡಿ ಅಂತ ಇದ್ದಾರೆ, ಸಾಧ್ಯನಾ? ಮದ್ವೆ ಇದಕ್ಕೆಲ್ಲ ಖರೀದಿಸ್ಲೇಬೇಕಲ್ಲ. ಮಗುಗೆ ಒಂದು ಚಿಕ್ಕದಾದ್ರೆ ಏನಾದ್ರು ಒಂದು ಹಾಕ್ಲೇಬೇಕಲ್ವಾ? ಇವಾಗ ಯಾರಿಗಾರು ಮೈ ಕೊಡ್ಬೇಕಾದ್ರೆ ಏನಾದ್ರು ಒಂದು ಕೊಡ್ಲೇಬೇಕಲ್ವಾ? ಅವ್ರು ಹೇಳ್ತಾರ ಅಷ್ಟೇ, ಅದನ್ನ ಪಾಲನೆ ಮಾಡಕ್ ಆಗಲ್ಲ. ಒಂದು ವರ್ಷ ತೆಗೆದುಕೊಳ್ಬೇಡಿ ಅಂತ ಅಂದಿರೋದು, ದಿನಗಳಲ್ಲಿ ಕಡಿಮೆ ಆಗೋದು ಬೆಲೆ ಅಂತ ಹೇಳಿ. ಏನು ಆಗಲ್ಲ. ಬೆಲೆ ಎಲ್ಲ ಇದ್ದಂಗೆ ಇರ್ತದೆ. ಬೆಲೆ ಇನ್ನು ಜಾಸ್ತಿ ಆಗ್ತದೆ ಅಂತ ಕಮ್ಮಿ ಅಂತೂ ಆಗೋದಿಲ್ಲ. ಇವಾಗ ಚಿನ್ನದ ಬೆಲೆ ಎಷ್ಟಿತ್ತು? ಅವಾಗ 400 ರೂಪಾಯಿ ಇತ್ತು. ಇವಾಗ ಎಷ್ಟಿದೆ ಗ್ರಾಮ್ಗೆ? ಇವಾಗ ಎಷ್ಟಿದೆ ಅಲ್ವಾ? ಅವಾಗ ಕಾಲ ಬೇರೆ, ಇವಾಗಿನ ಕಾಲ. ಇವಾಗ ಏನಂದ್ರೆ ಇರೋದ್ರಲ್ಲಿ ತಿನ್ಕೊಂಡು ಇರ್ಬೇಕಷ್ಟೇ. ಮನೆ ಕಟ್ಟಕ್ಕಾಗಲ್ಲ, ಆಸ್ತಿ ಮಾಡಕ್ಕಾಗಲ್ಲ, ಚಿನ್ನ ತಗೊಳಕ್ಕಾಗಲ್ಲ, ಯಾವ್ದು ಆಗಲ್ಲ. ಇರೋದ್ರಲ್ಲಿ ತಿನ್ಕೊಂಡು ನೆಮ್ಮದಿಯಾಗಿರ್ಬೇಕಷ್ಟೇ. ಇವಾಗ ಸಾಲ ಮಾಡಿದವ್ರೆಲ್ಲ ಯಾರು ಬದುಕಿದ್ದಾರೆ? ಎಲ್ಲ ಹೋಗಿರೋವ್ರೆ ಅಲ್ವಾ? ಯಾರು ಇದ್ದಾರೆ? ಸಾಲ ಮಾಡೋದ್ ಬಿಡ್ತೀವಿ, ಅದ್ ಸಾಲ ಕಿತ್ತಕ್ಕೆ ಇನ್ನೊಂದ್ ಕಡೆ ಸಾಲ ಮಾಡ್ತೀವಿ, ಇನ್ನೊಂದ್ ಬಿಟ್ಟು ಇನ್ನೊಂದ್ ಸಾಲ ಬಿಡ್ತೀವಿ. ಅದೇ ತೆಪತ್ತು ಜೀವನ ನಡೀತಾ ಇರ್ತದೆ. ಮನೆಗೆ ಹೋದ್ರೆ ದುಡ್ಡು ಕೇಳ್ತಾರೆ, ತರ್ಲಿಲ್ಲ ಅಂದ್ರೆ ಅಷ್ಟೇ. ಒಂದು ಸಂಜೆ ದುಡ್ಡು ಕೊಟ್ರು ನೆಮ್ಮದಿ, ದುಡ್ಡು ಕೊಡ್ಲಿಲ್ಲ ಅಂದ್ರೆ ಯಾರು ಮರ್ಯಾದಿನೇ ಕೂಡ. ರೋಡಲ್ಲಿ ಹೋಗೋರು ಮರ್ಯಾದೆ ಕೊಡಲ್ಲ. ಅಷ್ಟೇ ಎಲ್ಲ ಜೀವನನೇ ಅಷ್ಟು. ಯಾವಾಗ್ಲೂ ನಾವು ಅವ್ರನ್ನ ಸಂತೋಷ ಪಟ್ರೆ ನಾವು ಸಂತೋಷವಾಗಿರ್ತೀವಿ. ಇಲ್ಲ ಅಂದ್ರೆ ಏನಿಲ್ಲ. ರಾತ್ರಿ ಊಟ ಹಾಕೋದು ಕಷ್ಟ ಆಗ್ತದೆ, ಆ ತರ ಇರ್ತದೆ. ಸರ್ ಇದೇ ಕಷ್ಟನ ನಮ್ಗೆ. ಗ್ಯಾಸ್ ಸಿಗ್ತಾ ಇಲ್ಲ, ಇವಾಗ ಸಿಗ್ತಾ ಇದೆ. ರೇಟು 100 ರೂಪಾಯಿ ಮಾಡಿದಾರ. ಪರವಾಗಿಲ್ಲ. ಏನು ಮಾಡೋಕ್ಕಾಗತ್ತಾ? ಏನು ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅದು ಬೇಕು. ಅಲ್ಲ, ಈಗ ಇನ್ನೊಂದು ಏನಾಗ್ತಿದೆ ಅಂದ್ರೆ, ಮೊನ್ನೆ ಮೋದಿ ಅವರು ಸಂದೇಶ ಕೊಟ್ಟಿದ್ದಾರೆ, ಎಣ್ಣೆ ಕಡಿಮೆ ಮಾಡಿ ಸಾರ್ವಜನಿಕ ಸೇವೆ ಆಟೋ ಬಸ್ಗಳನ್ನ ಬಳಸ್ಕೊಳ್ಳಿ ಅಂತ ಹೇಳಿದ್ರೆ. ಜೊತೆಗೆ 1 ವರ್ಷ ಲೇಡೀಸ್ ಒಡವೆ ಖರೀದಿಸಬೇಡಿ, ಚಿನ್ನಾಭರಣ ಖರೀದಿಸಬೇಡಿ ಅಂದಿದೆ. ಅದಾಗುತ್ತಾ ಅಂತ? ಅದು ಮಾಡ್ರೆ ಒಳ್ಳೇದು. ಫಸ್ಟು ಹೇಳಿಯವರು ಮಾಡ್ರೆ ಒಳ್ಳೇದು. ಇವಾಗ ಮೋದಿಯವ್ರು ಹೇಳಿದಾರ, ಅವರು ಏನು ಮಾಡ್ಬೇಕಂದ್ರೆ ಅವ್ರು ಸೂಟು ಹಾಕೋದು, ಬೂಟ್ ಹಾಕೋದು, ವಿದೇಶ ಹೋಗೋದು ಎಲ್ಲ ಫಸ್ಟು ಅವ್ರು ಕಂಟ್ರೋಲ್ ಮಾಡಿಬಿಟ್ರೆ ಏನು ಜನವೂ ಕಂಟ್ರೋಲ್ ಮಾಡಲೇಬೇಕು. ಯಾಕಂದರೆ ಎಣ್ಣೆ ಎಲ್ಲ ಪೆಟ್ರೋಲು ಡೀಸೆಲ್ ಎಲ್ಲ ಆಚೆಗಿಂತ ಬರೋದು. ಅದು ನಾವು ಅರ್ಥ ಮಾಡ್ಕೋಬೇಕು. ಮಾಡಿಕೊಂಡು ಅದು ನಮ್ಮ ಜೀವನ ಇವಾಗ 1 ವರ್ಷ ಹೇಳಿದ್ದಾರೆ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಹೋಗಿದ್ರೆ ಒಳ್ಳೇದು ನಮಗೇನು. ಇಲ್ಲ ಅಂದರೆ ಫಸ್ಟ್ ಹೇಳೋರು ಕಂಟ್ರೋಲ್ ಮಾಡಬೇಕು. ಚಿನ್ನ ಖರೀದಿಸಬೇಡಿ ಅಂತ ಮಹಿಳೆಯರಿಗೆ ಹೇಳಿದ್ರೆ ಮಹಿಳೆಯರು ಸುಮ್ಮನೆ ಇರ್ತಾರ ಅಂತ? ಮಹಿಳೆಯವರು ಸುಮ್ಮನೆ ಇರಲ್ಲ. ಫಂಕ್ಷನ್ ಇವಾಗ ಸ್ವಲ್ಪ ಜಾಸ್ತಿ ತೊಗೊಳೋದು, 100 ಗ್ರಾಮ್ ತೊಗೊಳೋದು, 50 ಗ್ರಾಮು 20 ಗ್ರಾಮು ಎಷ್ಟು ತೊಗೋಬೇಕು. ಇವಾಗ ಚಿನ್ನದ ರೇಟು ನಿಮಗೆ ಗೊತ್ತು, ನಮಗೆ ಗೊತ್ತು. ಅದು ತೊಗೊಳೋಕೆ ಕಷ್ಟನ. ಇವಾಗ ಏನೈತೆ ಅದು ಸ್ವಲ್ಪನೂ ತೊಗೊಳ್ಬೇಕು, ಮಾಡಬೇಕು. ಅಲ್ಲ, ಅದೇ ಕಾರಣಕ್ಕಾಗಿ ಬಡವರು ಅಟ್ಲೀಸ್ಟ್ ಮಿತವಾಗಿ ಬಳಸಲಿ ಅಂತ ಅನ್ನೋ ಥರದ್ದು ಹೇಳಿರ್ಬೋದಾ ಅಂತ? ಬಡವ್ರಿಗೆ ತೊಗೊಳಕ್ಕೆ ಆಗಲ್ಲ ಸರ್. ಏನು ಎಲ್ಲಿಂಗ ತೊಗೊಳ್ದಾನ? 10 ಗ್ರಾಮ್ ತೊಗೋಬೇಕಂದ್ರೂ 1.5 ಲಕ್ಷ 2 ಲಕ್ಷ ಬೇಕು. ಎಲ್ಲಿಂಗ ಆಗುತ್ತಾ? ಅವ್ರು ಹೇಳಿದ್ದು ಇದು ಯುದ್ಧ ನಡೀತಾ ಇದೆ, ಅದು ನಾವು ಇದು ಮಾಡ್ರೆ ಕಂಟ್ರೋಲ್ ಮಾಡ್ರೆ ಕೈಂಡ್ಸು ಇದು ವ್ಯಾಲ್ಯೂ ನಮ್ಮದು ಹಂಗೆ ಇರ್ತದೆ. ಡಾಲರ್ ರೇಟು ಜಾಸ್ತಿ ಆಗಲ್ಲ ಅಂದು ಅವರು ಹೇಳಿದ್ದು. ಅದು ವಿಪರೀತ ನಾವು ಒಳ್ಳೇದು. ಜನ ಕಲಿತಾರ ಅಂತ ಇಷ್ಟೆಲ್ಲನೂ? ಜನ ಅವರು ಇದು ಮನ್ಸಾಗ ಏನಿರ್ತದ ಜನ ನಾವು ಏನು ಹೇಳೋಕ್ಕಾಗತ್ತಾ? ಅವರು ಮನ್ಸಾಗ ಏನಿತ್ತ ಎಲ್ಲರೂ ಒಳ್ಳೇದಾಗಬೇಕಂದ್ರೆ ಮಾಡಲೇಬೇಕು, ಮಾಡಿದ್ರೆ ಒಳ್ಳೇದು. ಈಗ ಮೋದಿ ಹೇಳಿರೋದು ಸರಿನಾ ತಪ್ಪ ಅಂತ ಸರ್ ಜನರಿಗೆ? ಒಂದ್ ಕಡೆಯಿಂದ ಸರಿನಾ, ಒಂದೊಂದ್ ಕಡೆ ತಪ್ಪು? ಒಂದ್ ಕಡೆಯಿಂದ ಸರಿನಾ, ಒಂದ್ ಕಡೆಯಿಂದ ಅವ್ರು ಫಸ್ಟ್ ಅವ್ರು ಕಂಟ್ರೋಲ್ ಮಾಡ್ರೆ ಅದು ಸರಿ, ಎಲ್ಲರೂ ಮಾಡ್ತಾನೆ. ಗ್ಯಾಸ್ದು ಅವರು ಇದು ಇವಾಗ ಈ ಸದ್ಯಕ್ಕೂ ಜಾಸ್ತಿ ಆಗಿದ್ದಾರೆ. ಬಡವ್ರಿಗೂ ಅದು ಜನದ್ರೋಹ ಆಗಿದೆ. ಓಕೆ,
ಅವರು ಹೇಳಿದ್ದು ಆಚೆ ಬರೋ ಮುಂಚೆ ಹೇಳಿದ್ದಾರೆ, ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಹೇಳಿದ್ದಾರೆ. ಬಟ್ಟು ನಮ್ಮ ಡೆವಲಪ್ಮೆಂಟ್ ಆಗಿದೆ, ಬಟ್ ಈ ಥರ ಒಂದು ಬಡವರ್ಗೂ ದ್ರೋಹ ಮಾಡೋ ಥರ ಒಂದು ಕೆಲಸ ಬಂದಿದೆ ಈಗ. ಗ್ಯಾಸ್ ಬಗ್ಗೆ ಆಗಲಿ, ಡೀಸೆಲ್ ಬಗ್ಗೆನೂ ಅದು ಹೆಚ್ಚು ಕಡಿಮೆ ಜಾಸ್ತಿ ಆಗ್ತಾ ಇದ್ದಾರೆ. ಓಕೆ, ಈಗ ಅಲ್ಲಿ ಬೇರೆ ಕಡೆ ಯುದ್ಧ ಆಗ್ತಿರುವಂತ ಸಂಬಂಧಪಟ್ಟಾಗಿ ನಮಗೆ ಸಮಸ್ಯೆ ಯುದ್ಧಗಳ ನಮ್ಮ ದೇಶದ್ದು ನಮ್ಗೆ ಯಾವಾಗ ಸೇವಿಂಗ್ ಇದೆ, ಡೀಸೆಲ್ ಆಗಲಿ, ಪೆಟ್ರೋಲ್ ಆಗಲಿ, ಗ್ಯಾಸ್ ಆಗಲಿ, ಅರ್ಥ ಆಗಿದೆಯಾ? ಒಂದು 6 ತಿಂಗಳು ನಮಗೆ ಸೇವ್ ಮಾಡೋಕ್ಕೊಂದು ವ್ಯವಸ್ಥೆ ಇದೆ. ಹಿಂದಿನ ಭರಣಗಳ ಅದು ಪ್ರಕಾರ ನಮ್ಮ ಹಳೆ ಇಂದಿರಾ ಗಾಂಧಿಯವರು ನಮಗೊಂದು ವ್ಯವಸ್ಥೆ ಇದು ಕೊಟ್ಟಿದೆ. ಘಾಟುಗಾರರದು ನಾವು ಏನಾಯಿತು, ನಮ್ಮದು பொருளாதாರ ಅವ್ರು ಕೊಡೋದು, ಇವ್ರದ್ದು ಡೀಸೆಲು ಇದು ನಾವು ಕೊಡೋದು ಒಂದು ಎಗ್ರಿಮೆಂಟ್ ಇಂಪಾರ್ಟೆಂಟ್. ಓಕೆ, ಅದೊಂದು ಎಗ್ರಿಮೆಂಟ್ ಇದೆ. ಎಗ್ರಿಮೆಂಟ್ ಪ್ರಕಾರ ನಮ್ಮದು ಒಳ್ಳೆ பொருளாதாರ ಎಲ್ಲ ಔಟ್ ಆಫ್ ಕಂಟ್ರಿಗೆ ಹೋಗ್ತಾ ಇದ್ದಾರೆ. ಅರ್ಥ ಆಗಿದೆಯಾ? ಇವಾಗ ಅವ್ರ ಕಡೆಯಿಂದ ಬಂದದ್ದು ಇದು ಇಲ್ಲಿ ಬೇರೊಂದಿದೆ. ಗ್ಯಾಸ್ ಇರಲಿ, ಲೋಕಲ್ ಅವರು ಸ್ವಲ್ಪ ಫೈನಾನ್ಸ್ ಒಂದು ವರ್ಷ ಚಿನ್ನ ಖರೀದಿ ಮಾಡಬೇಡಿ ಎನ್ನುವಂಥದ್ದು ಇದೆ. ರೇಟ್ಗಳು ಈಗಾಗಲೇ 16,000 17,000 ಒಂದು ಗ್ರಾಮ್ಗೆ ಆಗ್ಬಿಟ್ಟಿದೆ. ಈಗ ಯಾಕೆ ಈ ತರ ಹೇಳಿರ್ಬೋದು ಅಂತ, ಅಂದ್ರೆ ಜಾಸ್ತಿ ಆಗ್ಬೋದಾ ಚಿನ್ನ ಅಂತ ಹೇಳಿ? ಅದೇ ಗೌರ್ಮೆಂಟ್ ಕಡೆಯಿಂದ, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಈ ತರ ಒಂದು ವ್ಯವಸ್ಥೆ ಮಾಡಿದಾಗೆಲ್ಲ ಬಡವರ್ಗೂ ದ್ರೋಹ ಆಗಿದೆ. ಗ್ಯಾಸ್ ಇತ್ತೀಚೆಗೆ ರೇಟು ದುಬಾರಿ ಆಗ್ತಾ ಇದೆ, ಎಲ್ಲಾದ್ರೂ ಸಿಗ್ತಾ ಇಲ್ಲ ಎನ್ನುವಂಥದ್ದು. ಹೇಗೆ ಸರ್ ಈ ಪರಿಸ್ಥಿತಿ, ಸಿಗ್ತಾ ಇದೆ ಅಂತ? ಗ್ಯಾಸ್ ಸಮಯ ತುಂಬ ಇದಾಗಿದೆ ಸರ್, ಬಟ್ ಅಲ್ಲಿಂದ ಸಪ್ಲೈ ಆಗಿದೆ. ಇಲ್ಲಿ ಏಜೆನ್ಸಿಗಳು ಒಳ್ಳೆ ಕಾಟ ಕೊಡ್ತಾ ಇದ್ದಾರೆ. ಏಜೆನ್ಸಿ ಮುಖಾಂತರನೇ ಜಾಸ್ತಿ ಆಗ್ತಾ ಇರೋದು. ಏಜೆನ್ಸಿನ ಕಂಟ್ರೋಲ್ ಮಾಡಿದ್ರೆ ಎಲ್ಲ ನಾರ್ಮಲ್ ಆಗ್ತದೆ. ಏಜೆನ್ಸಿಗಳೇ ಪ್ರಾಬ್ಲಮ್ ಇವಾಗ. ಪ್ರತಿ ಕೆಜಿಗೆ, ಪ್ರತಿ ಲೀಟರ್ಗೆ ಎಷ್ಟು ಬೆಲೆ ಮಾಡ್ತಾರೆ? 54 ರೂಪಾಯಿ ಇದ್ದಿದ್ದು ಏಕದಮ್ 105 ರೂಪಾಯಿ ಆಗಿದೆ ಸರ್. 100 ಆ ಬಂಕಲ್ಲೂ ರಾಜಕೀಯ, ಒಂದು ಬಂಕಲ್ಲಿ ಒಂದೊಂದು, ಒಂದು ಕಡೆ 105, ಒಂದು ಕಡೆ 120, ಒಂದು ಕಡೆ 90, ಈ ರೀತಿ ಇದೆ. ತುಂಬಾ ಒಂದು 8 ದಿನ 15 ದಿನದಿಂದ ಇಲ್ಲಾಂದ್ರೆ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಲ್ತಾ ಇತ್ತು. ಆ ಪರಿಸ್ಥಿತಿ ಇನ್ನೂ ಇದೆಯಾ? ಈಗ ನಾರ್ಮಲ್ ಆಗಿದೆ, ಬಟ್ ರೇಟ್ ಪ್ರಾಬ್ಲಮ್ ಆಗಿರೋದು. ಈಗ ಪೆಟ್ರೋಲ್ ಡೀಸೆಲ್ ಕೂಡ ಕಡಿಮೆ ಸಿಗ್ತಾ ಇದೆ ಅನ್ನುವಂಥದ್ದು ಇದೆ ಸರ್. ಏನಿಲ್ಲ ಸರ್, ಇದೆಲ್ಲ ಕರೆಕ್ಟ್ ಆಗಿದೆ. ಪ್ರೈಸ್ ಏನು ಕಮ್ಮಿ ಆಗಿಲ್ಲ, ಬಟ್ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಮೊನ್ನೆ 3 ದಿನದಿಂದ ಮೋದಿ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ ಜನರಿಗೆ, ಡೀಸೆಲ್ ಪೆಟ್ರೋಲ್ ಕಡಿಮೆ ಬಳಸಿ, ಒಡವೆ ತೆಗೆದುಕೊಳ್ಳಕ್ ಹೋಗ್ಬೇಡಿ 1 ವರ್ಷ, ಆಮೇಲೆ ಎಣ್ಣೆ ಇನ್ನೊಂದು ಮತ್ತೊಂದು ಎಲ್ಲವೂ ಕಡಿಮೆ ಬಳಸಿ ಅಂತ ಹೇಳಿದ್ದಾರೆ. ಹೌದು, ಏನ್ ಕಾರಣ ಇರ್ಬೋದು ಗೊತ್ತಾ? ಕಾರಣ ಮುಂದೆ ದೇಶ ಒಂದು ಅಂತಸ್ತಿಗೆ ಒಂದು ಸುಭಿಕ್ಷ ದೇಶ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲರೂ KG ಗಟ್ಟಲೆ ಚಿನ್ನ ತಗೊತಾ ಇದ್ದಾರೆ. ಅದೆಲ್ಲ ಕಂಟ್ರೋಲ್ ಮಾಡಲಿ, ಬಡವ್ರಿಗೂ ಸಿಕ್ಕಲಿ ಚಿನ್ನನ ಅಂತ. ಇವಾಗ ಬಡವರು ತಗೊಳಕ್ಕೆ ಆಗ್ತಾ ಇಲ್ಲ. ಮದುವೆ ಮುಂಜಾನೆ ಬಂದು ಬಡವರು ಕಣ್ಣೀರು ಆಗ್ತಾ ಇದ್ದಾರೆ. ಆ ಒಡವೆ ಅಂಗಡಿಗೂ ಹೋಗಿ ಆಗ್ತಾ ಇಲ್ಲ ಅವ್ರ ಕೈಲಿ. ಇವೆಲ್ಲ ಕಂಟ್ರೋಲ್ ಮಾಡಿದ್ರೆ ಒಂದು ಹಂತಕ್ಕೆ ಬರ್ಬೋದು. 1 ವರ್ಷದ ನಂತರ ಒಡವೆ ಕಡಿಮೆ ಹಾಕೋದಾ ಅಂತ? ಸರ್ ಆಗುತ್ತೆ. ಮೋದಿ ಅಂತವರು ಪ್ರೈಮ್ ಮಿನಿಸ್ಟರ್ ಆದರೆ ಆಗುತ್ತೆ, ಬಟ್ ಈ ಏಜೆನ್ಸಿಗಳು ಕಾಟ ಸರ್. ಆ ಏಜೆನ್ಸಿಗಳಿಂದ ಮಧ್ಯವರ್ತಿಗಳೇ ಅವರಿಂದ ನಮ್ಮ ದೇಶ ಹಾಳಾಗೋಗ್ತಾ ಇರೋದು. ಪ್ರತಿಯೊಂದು ವಿಚಾರದಲ್ಲೂ ಅವ್ರನ್ನ ಕಂಟ್ರೋಲ್ ಮಾಡ್ಬಿಟ್ರೆ ದೇಶ ಸುಭಿಕ್ಷವಾಗಿರ್ತದೆ. ಆಮೇಲೆ ಮಹಿಳೆಯರಿಗೂ ಕೂಡ ಒಂದು ಸಂದೇಶ ಸರ್, ಒಡವೆ ನೀವು ತೆಗೆದುಕೊಳ್ಬೇಡಿ ಅನ್ನುವಂಥದ್ದು. ಮಹಿಳೆಯರಿಗೆ ಒಂದು ಆತಂಕ ಸೃಷ್ಟಿ ಆಸೆ ಅದೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಸರ್. ಮಹಿಳೆಯರ ಅದೊಂದು ಸ್ಟ್ರಿಕ್ಟ್ ಮಾಡಬೇಕು, ಒಂದು ಸುಗ್ರೀವಾಜ್ಞೆ ಅಂತ ಮಾಡಬೇಕು. ಅಂಗಡಿಗೆ ಹೋಗಬಾರ್ದು, ಆ ರೀತಿ ಮಾಡಿದ್ರೆ ಕಂಟ್ರೋಲ್ ಆಗ್ತದೆ. ಮಹಿಳೆಯರಿಗೆ ಆಸೆ, ಬಂಗಾರ ಅಂದರೆ ಆಸೆ ಹೋಗ್ತಾ ಇರ್ತದೆ. ಅದನ್ನು ತಡೆಯೋಕ್ಕೆ ಆಗೋದೇ ಇಲ್ಲ. ಸುಮ್ಮನೆ ಮೋದಿಯವರು ಹೇಳ್ತಾರೆ ಸುಗ್ರೀವಾಜ್ಞೆ ತರಬೇಕು. ಆ ಸುಗ್ರೀವಾಜ್ಞೆ ತಂದರೆ ದೇಶ ಉದ್ಧಾರ ಆಗ್ತದೆ. ಈಗ ಒಟ್ಟು ಒಂದು ಸಂದೇಶ ಕೊಟ್ಟಿದ್ದಾರಲ್ಲ, ಅದು ಒಟ್ಟು ಒಳ್ಳೇದಾ ಕೆಟ್ಟದ ಅಂತ ಜನರಿಗೆ? ತುಂಬ ಒಳ್ಳೆಯದು. ಅದು ಫಾಲೋ ಮಾಡಬೇಕಲ್ಲ, ಯಾರು ಫಾಲೋ ಮಾಡಲ್ಲ. ಕೊಟ್ಟಿರೋ ಸಂದೇಶ ಓಕೆ, ಬಟ್ ಫಾಲೋ ಮಾಡ್ತಾ ಇಲ್ಲ ಯಾರು. ಫಾಲೋ ಮಾಡಿದ್ರೆ ಕೆಲವು ಜನರು ಹೇಳ್ತಾರೆ ಎಲ್ಲವೂ ಕೂಡ ಬೆಲೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ, ಇವ್ರನ್ನ ನಿರ್ವಹಣೆ ಮಾಡಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ನಿರ್ವಹಣೆ ಮಾಡ್ಬೋದು ಸರ್, ಯಾಕೆ ಮಾಡೋಕ್ಕಾಗಲ್ಲ? ಅದೇ ಈ ವಾರ ಡಿಕ್ಲೇರಿಂದ ಅಲ್ಲಿ ಈ ಗ್ಯಾಸೇ ಜಾಸ್ತಿ, ಅಲ್ಲಿ ಜಾಸ್ತಿ ಮಾಡಿದ್ದಾರೆ. ಅಲ್ಲಿ ತುಂಬ ಟೋಲೋಗಿ ಕಳ್ಸಕ್ಕೆ ಡಿಲೇ ಮಾಡ್ತಾ ಇದ್ದಾರೆ. ಅಲ್ಲಿ ಆ್ಯಕ್ಚುಲಿ ಕಳಿಸ್ಬಿಟ್ಟಿದ್ದಾರೆ ಈ ಮಧ್ಯವರ್ತಿಗಳ ಕಾಟ. ಇವಾಗ ಎಕ್ಸಾಂಪಲ್ಲು ಈ ಗ್ಯಾಸ್ ಪ್ರೈವೇಟಲ್ಲಿ 2,600 ರೂಪಾಯಿ ಸಿಗ್ತದೆ, 3,500 ರೂಪಾಯಿ ಮಾರ್ತಾಯಿದ್ದಾರೆ. ಕಾರಣ ಯಾರು? ಮಧ್ಯವರ್ತಿಗಳು. ಪಾಪ ಒಂದು ಇನ್ನೂ ಸ್ಟಾಕ್ ಇಟ್ಕೊಂಡು ಮೋಸ ಮಾಡ್ತಾಯಿದ್ದಾರೆ.
ಈ ಮಧ್ಯವರ್ತಿಗಳನ್ನ ಕಂಟ್ರೋಲ್ ಮಾಡ್ಬೇಕು ಸರ್. ಆ ಮಧ್ಯವರ್ತಿಗಳಿಂದ ದೇಶ ಹಾಳಾಗಿ ಹೋಗ್ತಾ ಇರೋದು. ಈ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಐತೆ. ಬದಲಾವಣೆ ಆಗೋದು ಸರ್ ಇನ್ನೊಂದು 2-3 ವರ್ಷದಲ್ಲಿ ಆಗರೆ? ಹೇಳ ಸರ್, ಒಬ್ಬರಿಂದ ವ್ಯಕ್ತಿಯಿಂದ ಆಗಲ್ಲ ಸರ್. 5 ಬೆರಳು ಸಮ ನಮ್ಮಿಂದ ನಾವೇ ಕಲಿಬೇಕು. ನಮ್ಮಿಂದ ನಾವೇ ಕಳಬೇಕು. ಒಂದು ಕೈ ಚಪ್ಪಾಳೆ ಆಗಲ್ಲ, 2 ಕೈ ಚಪ್ಪಾಳೆ ಹೊಡೆದ್ರೆ ಸುಭಿಕ್ಷವಾಗಿರ್ತದೆ. ಗ್ಯಾಸ್ ಬೆಲೆ ಮಾಮೂಲಿ ರೇಟ್ ಆಗಿದೆ, ಅದು ಕಮ್ಮಿ ಆಗಿಲ್ಲ. ಅದರಲ್ಲೇ ಇರೋದು ಗ್ಯಾಸ್ ಕಮ್ಮಿ ಆಗಿಲ್ಲ. ಆದ್ರೆ ಮುಂಚಿನಕ್ಕಿಂತ ಇವಾಗ ಸ್ವಲ್ಪ ಕಷ್ಟನೇ ಆಕ್ಚುಲಿ. ಯಾಕಂದ್ರೆ ಮುಂಚೆ ಅಂದ್ರೆ 60 ರೂಪಾಯಿ 65 ರೂಪಾಯಿ ಇತ್ತು. ಅವಾಗ ಹೆಂಗೋ ನಡೀತಾ ಇತ್ತು ಜೀವನ. ಇವಾಗ ಭಾರಿ ಕಷ್ಟ. ಆದ್ರೆ ಏನು ಅಂದ್ರೆ ಖಾಲಿ ಸುತ್ತಕ್ಕಾಗಲ್ಲ, ಅಲ್ಲಿ ಇಲ್ಲಿ ನಿಂತಲ್ಲೇ ನಿಂತಿರ್ಬೇಕು. ಬಾಡಿಗೆ ಯಾವ್ದಾರು ಬಂದ್ರೆ ಹೋಗ್ಬೇಕು. ಅದ್ರಲ್ಲಿ ಒಳ್ಳೆ ಕಸ್ಟಮರ್ ಆದ್ರೆ ಒಂದು 20-30 ರೂಪಾಯಿ ಜಾಸ್ತಿ ಕೊಡ್ತಾರೆ. ಬೇರೆಯವ್ರು ಎಲ್ಲ ಕೊಡಲ್ಲ, ಎಷ್ಟು ನಡೀತದೆ ಅಷ್ಟೇ ಕೊಡ್ತಾರೆ, ಮೀಟರ್ ಅಷ್ಟೇ. ಅದರಿಂದ ಕಷ್ಟನೇ. ಮುಂದೆ ಇವಾಗ ಅವ್ರು ಕಮ್ಮಿ ಮಾಡ್ತೀನಿ ಅಂತ ಅನ್ನೋದೆಲ್ಲ ಸುಳ್ಳು. ಆಕ್ಚುಲಿ 1 ಟೈಮ್ ಮಾಡಿದ್ರೆ ಮುಗೀತು ಅಷ್ಟೇ. ಲಾಸ್ಟ್ ಟೈಮ್ ಅಲ್ಲ ಅದೇ ತರ. ನಮ್ಗಳ ಜೀವನ ನಾವು ಕೆಡ್ಸ್ಕೊಂಡ್ವಾ ಸರ್ಕಾರ ಕೆಡ್ಸ್ತಾ? ಜೀವನ ಯಾರು ಕೆಡ್ಸಿ ಯಾರು ಅಂತ ಹೇಳಕ್ಕಾಗಲ್ಲ. ಈ ಬೆಟ್ಟು ನಾವು ತೋರಿಸ್ತದೆ, ಹಿಂದೆ ಒಂದು ಬೆಟ್ಟು ಹಿಂದೆ ತೋರಿಸ್ತಾ ಇರ್ತದೆ. ಆದ್ರೆ ನಮ್ ಬುದ್ಧಿ ನಮ್ ಕೈಲಿ ಇರ್ಬೇಕಷ್ಟೇ, ಇನ್ನೇನಿಲ್ಲ. ನಾವು ಇವಾಗ ಅವಾಗನೂ ಅದೇ ದುಡಿತಾ ಇದ್ರು, ಇವಾಗನೂ ಅದೇ ದುಡಿತಾ ಇದ್ದಾರೆ ಅಷ್ಟೇ. ಏನು ಮಾಡಕ್ಕಾಗಲ್ಲ. ಮೊನ್ನೆ ಮೋದಿ ಅವರು ಸಂದೇಶ ಕೊಡೋದು ಮೇ ಬಿ ನಿಮ್ಗೆ ಗೊತ್ತಿರುತ್ತೆ, ಚಿನ್ನ ಮೋದಿ ಎಲ್ಲ ಹೇಳಿದ್ದಾರೆ. ಅಂದ್ರೆ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಆದ್ರೆ ಮೋದಿ ತರ ನಡ್ಕೊಳಕ್ ಆಗಲ್ವೇ ನಮ್ ಕೈಲಿ? ಇವಾಗ ಎಣ್ಣೆ ಇಲ್ಲದೆ ಬಜ್ಜಿ ಮಾಡಕ್ ಆಗ್ತದಾ? ಆಗಲ್ಲ ಅಲ್ವಾ? ಎಣ್ಣೆ ಬೇಕೇ ಬೇಕು. ಇಷ್ಟಾದ್ರೆ ಹಾಕ್ಲೇಬೇಕು. ಅವ್ರು ಹೇಳಿದ ಅರ್ಥ ಏನು ಅಂದ್ರೆ, ನೀವು ಜಾಸ್ತಿ ಯೂಸ್ ಮಾಡೋದನ್ನ ಕಮ್ಮಿ ಯೂಸ್ ಮಾಡಿ ಅಂತ ಅವ್ರು ಆ ತರ ಹೇಳಿರೋದು. ಎಲೆಕ್ಟ್ರಿಕ್ ಗಾಡಿ ತಗೊಳ್ಳಿ ಅಂತಾರೆ. ಎಲ್ಲರಿಗೂ ದುಡ್ಡು ಇದೆಯಾ? ಯಾರ ಹತ್ರ ದುಡ್ಡಿಲ್ಲ ಅಲ್ವಾ? ಎಲೆಕ್ಟ್ರಿಕ್ ಗಾಡಿ ಇವಾಗ ಎಲ್ಲರೂ ಹಾಕೋಬೇಕು ಅಂತ ಅಂದ್ರೆ ದುಡ್ಡು ಬೇಕು. ದುಡ್ಡು ಯಾರು ಮೋದಿ ಕೊಡ್ತಾರ? ಕೊಡಲ್ಲ. ಅವಂತ ಏನಾದ್ರು ಆಸ್ತಿ ಇದ್ರೆ ಕೊಡ್ತಾರೆ, ಆಸ್ತಿ ಇಲ್ಲದ್ರೆ ಏನು ಕೊಡೋದಿಲ್ಲ. ಅವ್ನಿಗೆ ಬರೆಗೈಲಿಂದ್ರೆ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಸ್ವಂತ ಫ್ರೆಂಡ್ಸ್ಗಳೇ ಎಲ್ಲ. ಚಿನ್ನ ಖರೀದಿಸಬೇಡಿ ಅಂತ ಇದ್ದಾರೆ, ಸಾಧ್ಯನಾ? ಮದ್ವೆ ಇದಕ್ಕೆಲ್ಲ ಖರೀದಿಸ್ಲೇಬೇಕಲ್ಲ. ಮಗುಗೆ ಒಂದು ಚಿಕ್ಕದಾದ್ರೆ ಏನಾರು ಒಂದು ಹಾಕ್ಲೇಬೇಕಲ್ವಾ? ಇವಾಗ ಯಾರಿಗಾರು ಮೈ ಕೊಡ್ಬೇಕಾದ್ರೆ ಏನಾರು ಒಂದು ಕೊಡ್ಲೇಬೇಕಲ್ವಾ? ಅವ್ರು ಹೇಳ್ತಾರ ಅಷ್ಟೇ, ಅದನ್ನ ಪಾಲನೆ ಮಾಡಕ್ ಆಗಲ್ಲ. ಏನು ಆಗಲ್ಲ. ಬೆಲೆ ಎಲ್ಲ ಇದ್ದಂಗೆ ಇರ್ತದೆ. ಬೆಲೆ ಇನ್ನು ಜಾಸ್ತಿ ಆಗ್ತದೆ ಅಂತ ಕಮ್ಮಿ ಅಂತೂ ಆಗೋದಿಲ್ಲ. ಇವಾಗ ಚಿನ್ನದ ಬೆಲೆ ಎಷ್ಟಿತ್ತು? ಅವಾಗ 400 ರೂಪಾಯಿ ಇತ್ತು. ಇವಾಗ ಎಷ್ಟಿದೆ ಗ್ರಾಮ್ಗೆ? ಇವಾಗ ಎಷ್ಟಿದೆ ಅಲ್ವಾ? ಅವಾಗ ಕಾಲ ಬೇರೆ, ಇವಾಗಿನ ಕಾಲ. ಇವಾಗ ಏನಂದ್ರೆ ಇರೋದ್ರಲ್ಲಿ ತಿನ್ಕೊಂಡು ಇರ್ಬೇಕಷ್ಟೇ. ಮನೆ ಕಟ್ಟಕ್ಕಾಗಲ್ಲ, ಆಸ್ತಿ ಮಾಡಕ್ಕಾಗಲ್ಲ, ಚಿನ್ನ ತಗೊಳಕ್ಕಾಗಲ್ಲ, ಯಾವ್ದು ಆಗಲ್ಲ. ಇರೋದ್ರಲ್ಲಿ ತಿನ್ಕೊಂಡು ನೆಮ್ಮದಿಯಾಗಿರ್ಬೇಕಷ್ಟೇ. ಇವಾಗ ಸಾಲ ಮಾಡಿದವ್ರೆಲ್ಲ ಯಾರು ಬದುಕಿದ್ದಾರೆ? ಎಲ್ಲ ಹೋಗಿರೋವ್ರೆ ಅಲ್ವಾ? ಯಾರಿದ್ದಾರೆ? ಸಾಲ ಮಾಡೋದ್ ಬಿಡ್ತೀವಿ, ಅದ್ ಸಾಲ ಕಿತ್ತಕ್ಕೆ ಇನ್ನೊಂದ್ ಕಡೆ ಸಾಲ ಮಾಡ್ತೀವಿ, ಇನ್ನೊಂದ್ ಬಿಟ್ಟು ಇನ್ನೊಂದ್ ಸಾಲ ಬಿಡ್ತೀವಿ. ಅದೇ ತೆಪ್ಪತ್ತು ಜೀವನ ನಡೀತಾ ಇರ್ತದೆ. ಮನೆಗೆ ಹೋದ್ರೆ ದುಡ್ಡು ಕೇಳ್ತಾರೆ, ತರಲಿಲ್ಲ ಅಂದ್ರೆ ಅಷ್ಟೇ. ಒಂದು ಸಂಜೆ ದುಡ್ಡು ಕೊಟ್ರು ನೆಮ್ಮದಿ, ದುಡ್ಡು ಕೊಡ್ಲಿಲ್ಲ ಅಂದ್ರೆ ಯಾರು ಮರ್ಯಾದಿನೇ ಕೊಡ. ರೋಡಲ್ಲಿ ಹೋಗೋರು ಮರ್ಯಾದೆ ಕೊಡಲ್ಲ. ಅಷ್ಟೇ ಎಲ್ಲ ಜೀವನನೇ ಅಷ್ಟು. ಯಾವಾಗ್ಲೂ ನಾವು ಅವ್ರನ್ನ ಸಂತೋಷ ಪಟ್ರೆ ನಾವು ಸಂತೋಷವಾಗಿರ್ತೀವಿ. ಇಲ್ಲ ಅಂದ್ರೆ ಏನಿಲ್ಲ. ರಾತ್ರಿ ಊಟ ಹಾಕೋದು ಕಷ್ಟ ಆಗ್ತದೆ, ಆ ತರ ಇರ್ತದೆ. ನೋಡಿದ್ರಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ಸಂದೇಶವನ್ನ ಸಾರಿರುವ ಸಂಬಂಧಪಟ್ಟಗೆ ಬೆಂಗಳೂರು ಜನತೆ, ಮಹಿಳೆಯರಾಗ್ಬೋದು, ವೃದ್ಧರ ಆಗ್ಬೋದು, ಸೇರಿದಂತೆ ಆಟೋ ಚಾಲಕರಾಗ್ಬೋದು, ಸಾರ್ವಜನಿಕವಾಗಿ ಸಾಕಷ್ಟು ಪ್ರಶ್ನೆಗಳ ತಕ್ಕಂಗೆ ಉತ್ತರವನ್ನು ಕೂಡ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಜನರಿಗೆ ಒಳ್ಳೆಯದಾಗುವಂಥ ನಿಟ್ಟಿನಲ್ಲಿ, ಬೆಲೆ ಏರಿಕೆ ಆಗಿರುವಂತಹ ನಿಟ್ಟಿನಲ್ಲಿ ಒಳ್ಳೆಯ ಸಂದೇಶವನ್ನು ಕೊಟ್ಟಿದೆ ಎನ್ನುವಂಥ ನಿಟ್ಟಿನಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಜನರು ಕೂಡ ನೆಗೆಟಿವ್ ರೀತಿಯಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಅಂದರೆ ನರೇಂದ್ರ ಮೋದಿಯವರು ವಿದೇಶಗಳಿಗೆ ತೆರಳುವಂಥ ಸಂದರ್ಭದಲ್ಲಿ ಎಷ್ಟು ಟ್ರಾವೆಲ್ ಮಾಡ್ತಾರೆ, ಜೊತೆಗೆ ವಿದೇಶ ಪ್ರವಾಸವನ್ನು ಹೆಂಗೆ ಕೈಗೊಳ್ತಾರೆ, ಆ ಪ್ರವಾಸ ಕಡಿಮೆ ಮಾಡಲಿ, ಜೊತೆಗೆ ಕಳೆದ 2-3 ಟರ್ಮ್ಗಳಿಂದ ಏನು ಜನಸೇವೆಯನ್ನು ಮಾಡುವಂಥ ಕೆಲಸ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಮಾಡ್ತಾ ಇದ್ದಾರೆ, ಬೆಲೆ ಏರಿಕೆ ಆಗ್ತಿದೆ ಹೊರತು ಬೆಲೆ ಏರಿಕೆನ ಇಳಿಸುವಂಥ ಕೆಲಸವನ್ನು ನೀವು ಮಾಡ್ತಾ ಇಲ್ಲ, ಇತರೆ ತೆರಿಗೆ ರೂಪದಲ್ಲಿ ನಮ್ಮ ರಕ್ತವನ್ನು ಹಿಂಡ್ತಾ ಇದ್ದಾರೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ರೀತಿ ನೆಗೆಟಿವ್ ರೂಪದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ವಿಚಾರದಲ್ಲಿ, ಕೇಂದ್ರ ಸರ್ಕಾರದ ವಿಚಾರದಲ್ಲಿ, ರಾಜ್ಯ ಸರ್ಕಾರದ ವಿಚಾರದಲ್ಲಿ ನೆಗೆಟಿವ್ ಥಿಂಗ್ಸ್ಗಳ ರೂಪದಲ್ಲಿ ಅಭಿಪ್ರಾಯವನ್ನು ಹೊರಗಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನುಳಿದಂಥ ಬಹುತೇಕ ಜನರೇನಿದ್ದಾರೋ ಅವರು ನರೇಂದ್ರ ಮೋದಿಯವರು ಕೊಟ್ಟಿರುವಂಥ ಸಂದೇಶ ಏನಿದೆಯೋ, 1 ವರ್ಷ ಮಹಿಳೆಯರು
ನೀವು ಒಡವೆಯನ್ನು ಖರೀದಿಸಬೇಡಿ, ಒಡವೆಗಳನ್ನು ಚಿನ್ನಾಭರಣಗಳನ್ನು ನೀವು ಖರೀದಿಸಬೇಡಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೇಳಿರುವಂಥದ್ದು ಒಳ್ಳೆಯ ಸಂದೇಶ ಆಗಿದೆ. ಯಾಕಂತ ಹೇಳಿದ್ರೆ ಈಗಿನ ಪ್ರಸ್ತುತ ಬೆಲೆಯನ್ನು ನೋಡೋದಾದರೆ 15-16 ಸಾವಿರ ಪ್ರತಿ 1 ಗ್ರಾಮ್ ಚಿನ್ನಕ್ಕೆ ಬಂದು ನಿಂತಿದೆ. ಬೆಲೆ ಏರಿಕೆ ವಿಚಾರದಲ್ಲಿ ನೋಡೋದಾದರೆ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆ. ಜೊತೆಗೆ ಅಡುಗೆ ಎಣ್ಣೆ ಖರೀದಿಸಬೇಡಿ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಏನು ಹೇಳಿಕೆ ಇದೆಯೋ, ಜೊತೆಗೆ ಸಾರ್ವಜನಿಕ ಬಸ್ಗಳನ್ನು ನೀವು ಉಪಯೋಗಿಸ್ಕೊಳ್ಳಿ ಎನ್ನುವಂಥ ನಿಟ್ಟಿನಲ್ಲಿ ಏನು ಹೇಳಿದೆಯೋ ಅದೆಲ್ಲವೂ ಕೂಡ ಜನಸಾಮಾನ್ಯರ ಜೇಬಿಗೆ ಆಗ್ತಿರುವಂಥ ಹೊರೆಯನ್ನು ಇಳಿಸ್ಲಿಕ್ಕೋಸ್ಕರ ಈ ರೀತಿಯಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದು ಒಳ್ಳೆಯ ರೂಪದಲ್ಲೇ ಇದೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಬಹುತೇಕ ಜನರು ಅಭಿಪ್ರಾಯವನ್ನು ಹೊರಗಾಕುವಂಥ ಕೆಲಸ ಒಟ್ಟಾರೆಯಾಗಿ ಬೆಂಗಳೂರು ಜನ ಈ ರೀತಿಯಾದಂಥ ಒಂದು ಸಂದೇಶವನ್ನು, ಜೊತೆಗೆ ಮೋದಿಯವರ ಕೊಟ್ಟ ಸಂದೇಶಕ್ಕೆ ತಕ್ಕನಾದಂಥ ಉತ್ತರವನ್ನು ಒಟ್ಟಾರೆಯಾಗಿ ಕೊಡ್ತಿದ್ದಾರೆ.